ಹಲೋ ಎವ್ರಿವನ್, ಲೆಟ್ಸ್ ಕಂಟಿನ್ಯೂ ಪೊಲಿಟಿ. ಮುಂದಿನ ಕಾನ್ಸೆಪ್ಟ್ ಜಸ್ಟಿಸ್. ಬಹಳ ಇಂಪಾರ್ಟೆಂಟ್ ಹಾಗೂ ಬಹಳ ಬೇಸಿಕ್ ಕಾನ್ಸೆಪ್ಟ್ ಇದು. ಈಗಾಗಲೇ NCERTಯನ್ನು ನೀವು ಓದಿದರೆ ಅಲ್ಲೂ ಸಹ ಇದು ಬಂದಿರುತ್ತೆ. ಜಸ್ಟಿಸ್ ಶಬ್ದದ ಅರ್ಥ ತುಂಬ ಜನರಿಗೆ ಗೊತ್ತಿದೆ, ಅಂದರೆ ಕಾನ್ಸೆಪ್ಟ್ ಅದರಲ್ಲಿ ಬೇರೆ ಬೇರೆ ಡೈಮೆನ್ಷನ್ಸ್ ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಸೊ ವಾಟ್ ಈಸ್ ಜಸ್ಟಿಸ್? ಜಸ್ಟಿಸ್ ಮೀನ್ಸ್ ಗಿವಿಂಗ್ ಈಚ್ ಪರ್ಸನ್ what is right and fair. It ensures that everyone is treated with fairness, equality and respect. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಯಾವುದು ಸರಿಯಾದದ್ದೋ ಯಾವುದು ನ್ಯಾಯಯುತವಾದದ್ದೋ ಅದನ್ನು ಕೊಡುವಂಥದ್ದು. ಪ್ರತಿಯೊಬ್ಬರೂ ಸಹ ನಾವು ಈಕ್ವಲ್ ಆಗಿ ಫೇರ್ ಆಗಿ ರೆಸ್ಪೆಕ್ಟಿಂದ ನಾವು ಟ್ರೀಟ್ ಮಾಡ್ತಾ ಇದ್ದೇವೆ. ಸೊ ಜಸ್ಟಿಸ್ ಇಸ್ ನಾಟ್ ಓನ್ಲಿ ಅಬೌಟ್ ಪನಿಷ್ಮೆಂಟ್ ಫಾರ್ ರಾಂಗ್. ಯಾರೋ ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡೋದು ಮಾತ್ರ ಜಸ್ಟಿಸ್ ಅಲ್ಲ, ಬಟ್ ಆಲ್ಸೋ ಅಬೌಟ್ ಎನ್ಶೋರಿಂಗ್ ವಾಟ್ ಈಸ್ ರೈಟ್. ಸರಿಯಾದನ್ನು ಮಾಡಿದಾಗ ಅದನ್ನು ಸರಿ ಅಂತ ಹೇಳೋದು ಮತ್ತು ಸರಿಯಾದನ್ನು ಮಾಡೋದು ಅದು ಸಹ ಜಸ್ಟಿಸ್ಸೇ ಅಲ್ವಾ. ತಪ್ಪು ಮಾಡೋದನ್ನು ತಡೆಯೋದ್ರ ಜೊತೆ ಸರಿಯಾದ ಕೆಲಸಗಳನ್ನು ಪ್ರೋತ್ಸಾಹಿಸೋದು ಸಹ ಜಸ್ಟಿಸ್ನಲ್ಲಿ ಬರುತ್ತೆ. ಸೊ ವೈ ಇಸ್ ಜಸ್ಟಿಸ್ ಇಂಪಾರ್ಟೆಂಟ್? ಯಾಕೆ ಜಸ್ಟಿಸ್ ಬೇಕು? ಯಾಕಂತಂದರೆ ಅದು ನಮ್ಮ ರೈಟ್ಸ್ ಮತ್ತು ನಮ್ಮ ಡಿಗ್ನಿಟಿ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸಾಮಾಜಿಕವಾಗಿ ಒಂದು ಸುವ್ಯವಸ್ಥಿತ ಸಮಾಜವನ್ನು, ಹಾರ್ಮೋನಿಯಸ್ ಸೊಸೈಟಿ, ಸಾಮರಸ್ಯವನ್ನು ಬೆಳೆಸಲಿಕ್ಕೆ ಜಸ್ಟಿಸ್ ನಮಗೆ ಹೆಲ್ಪ್ ಮಾಡುತ್ತೆ. ಮತ್ತು ಎಲ್ಲಿ ಜಸ್ಟಿಸ್ ಇರುತ್ತೋ ಅಲ್ಲಿ ಕಾನ್ಫ್ಲಿಕ್ಟ್ ಕಡಿಮೆ ಇರುತ್ತೆ. ಎಕ್ಸ್ಪ್ಲಾಯ್ಟೇಷನ್ ಅನ್ನು ಜಸ್ಟಿಸ್ ಪ್ರಿವೆಂಟ್ ಮಾಡುತ್ತೆ. ಸಾಮಾನ್ಯವಾಗಿ ನ್ಯಾಯದ ಕಡೆ ನಮಗೆ ಟ್ರಸ್ಟ್ ಇರುತ್ತೆ ಅಲ್ವಾ. ಇಟ್ ಬಿಲ್ಡ್ಸ್ ಟ್ರಸ್ಟ್ ಇನ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ದಿ ಗೌರ್ಮೆಂಟ್. ಸರ್ಕಾರದಲ್ಲಿ ನಮಗೆ ನಂಬಿಕೆ ಬರಬೇಕು ಅಂತಂದರೆ ನ್ಯಾಯಯುತವಾದ ವ್ಯವಸ್ಥೆಗಳಿರಬೇಕು. ಮತ್ತು ಜಸ್ಟಿಸ್ ಇದ್ದರೆ ಮಾತ್ರ ಪೀಸ್, ಡೆವಲಪ್ಮೆಂಟ್, ಡೆಮಾಕ್ರಸಿ ಇಂಥ ಕಾನ್ಸೆಪ್ಟ್ಗಳಿಗೆ ಒಂದು ಅರ್ಥ ಬರೋದು. ನ್ಯಾಯ ಇಲ್ಲದೆ ಇದ್ದರೆ ಈ ಪೀಸು, ಡೆವಲಪ್ಮೆಂಟು, ಡೆಮಾಕ್ರಸಿ ಯಾವುದಕ್ಕೂ ಅರ್ಥ ಇರೋದಿಲ್ಲ. ಜಸ್ಟಿಸ್ನಲ್ಲೂ ಬೇರೆ ಬೇರೆ ಟೈಪ್ಸ್ ಇದೆ, ಬಹಳ ಇಂಪಾರ್ಟೆಂಟು. ಇಂಥ ಶಬ್ದಗಳು ಎಥಿಕ್ಸು, ಪೊಲಿಟಿಯಲ್ಲೆಲ್ಲ ಬಂದಾಗ ಕನ್ಫ್ಯೂಸ್ ಆಗಬಾರ್ದು. ಸೊ ಸರಿಯಾಗಿ ನೋಡ್ಕೊಳ್ಳಿ. ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ ಮೊದಲನೇದು. ಅಂದರೆ ಫೇರ್ ಡಿಸ್ಟ್ರಿಬ್ಯೂಷನ್ ಆಫ್ ಬೆನಿಫಿಟ್ಸ್, ಆಪರ್ಚುನಿಟೀಸ್ ಆ್ಯಂಡ್ ರಿಸೋರ್ಸಸ್ ಅಮಂಗ್ ಪೀಪಲ್. ಸಂಪನ್ಮೂಲಗಳಿರುತ್ತೆ ಅಥವಾ ಆಪರ್ಚುನಿಟಿ ಇರುತ್ತೆ, ಅದನ್ನು ಸರಿಯಾದ ವ್ಯಕ್ತಿಗಳಿಗೆ ಸರಿಯಾದ ರೀತಿ ಹಂಚೋದು, ಡಿಸ್ಟ್ರಿಬ್ಯೂಟ್ ಮಾಡೋದು, ಅದು ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್. ಇನ್ನು ರೆಟ್ರಿಬ್ಯೂಟಿವ್ ಜಸ್ಟಿಸ್ ಅಂತಂದರೆ ಪನಿಷ್ಮೆಂಟ್ ಫಾರ್ ರಾಂಗ್ ಡೂವರ್ಸ್ ಬೇಸ್ಡ್ ಆನ್ ದರ್ ಆ್ಯಕ್ಷನ್. ಅಂದರೆ ಯಾರು ತಪ್ಪು ಮಾಡಿರ್ತಾರೋ ಆ ತಪ್ಪಿನ ಆಧಾರದ ಮೇಲೆ ಅವರಿಗೆ ಶಿಕ್ಷೆ ಕೊಡೋದು ರೆಟ್ರಿಬ್ಯೂಟಿವ್ ಜಸ್ಟಿಸ್. ಇನ್ನು ರಿಸ್ಟೋರೇಟಿವ್ ಜಸ್ಟಿಸ್. ರಿಸ್ಟೋರೇಟಿವ್ ಅಂತಂದರೆ ಫೋಕಸ್ ಆನ್ ರಿಹ್ಯಾಬಿಲಿಟೇಷನ್ ಆ್ಯಂಡ್ ರಿಸ್ಟೋರಿಂಗ್ ದಿ ಹಾರ್ಮ್ ಡನ್. ಈಗಾಗಲೇ ತಪ್ಪು ಅಥವಾ ಯಾವುದೋ ಒಂದು ಅವಘಡ ಸಂಭವಿಸಿ ಆಗಿದೆ, ಯಾರಿಗೆ ಅದರಿಂದ ಹಾನಿಯಾಗಿರುತ್ತೋ ಅವರ ಜೀವನವನ್ನು ಮತ್ತೆ ಸುಧಾರಿಸಲಿಕ್ಕೆ ಅವಕಾಶ ಮಾಡಿಕೊಡೋದು ರಿಹ್ಯಾಬಿಲಿಟೇಷನ್ ಅಲ್ವಾ. ಮತ್ತೆ ಅವರು ಸುವ್ಯವಸ್ಥಿತವಾಗಿ ಸರಿಯಾದ ರೀತಿಯಲ್ಲಿ ಜೀವನವನ್ನು ಮಾಡಲಿಕ್ಕಾಗಬೇಕು, ಅದು ರಿಸ್ಟೋರೇಟಿವ್ ಜಸ್ಟಿಸ್. ಇನ್ನು ಸೋಷಿಯಲ್ ಜಸ್ಟಿಸ್, ಇದು ಸಪರೇಟ್ ಆದ ಮೇನ್ಸ್ ಕಾನ್ಸೆಪ್ಟೇ ಇದು ನಿಮಗಿದು ಅಲ್ವಾ, ಸಪರೇಟ್ ಟಾಪಿಕೇ ಇದೆ. ಅಲ್ಲೂ ಸಹ ಬೇರೆ ಬೇರೆ ಕಾನ್ಸೆಪ್ಟ್ ಬರುತ್ತೆ. ಸೋಷಿಯಲ್ ಜಸ್ಟಿಸ್ ಎನ್ಶೋರ್ಸ್ ಈಕ್ವಾಲಿಟಿ ಆ್ಯಂಡ್ ಪ್ರೊಟೆಕ್ಟ್ಸ್ ದ ವೀಕ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ಡ್. ವಲ್ನರೇಬಲ್ ಸೆಕ್ಷನ್ ಅಂತ ಅಲ್ಲಿ ಟಾಪಿಕ್ ಬಂದಿರುತ್ತೆ, ಈಗಾಗಲೇ ನೀವು ಓದಿರಬಹುದು. ಕೆಲವರು ಯಾರು ಹಿಂದುಳಿದಿರ್ತಾರೋ, ದುರ್ಬಲ ವರ್ಗದವರು ಇರ್ತಾರೋ ಅವರಿಗೂ ಸಹ ಸಂವಿಧಾನದ ಮೌಲ್ಯಗಳಾದ ಈಕ್ವಾಲಿಟಿ, ಜಸ್ಟಿಸ್ ಅಲ್ವಾ, ಇದೆಲ್ಲ ಸಹ ಸಿಗಬೇಕು. ವೀಕ್ ಮತ್ತು ಡಿಸ್ಅಡ್ವಾಂಟೇಜ್ಡ್ ಇದ್ದವರನ್ನು ಸಹ ಪ್ರೊಟೆಕ್ಟ್ ಮಾಡಬೇಕು, ಅದು ಸೋಷಿಯಲ್ ಜಸ್ಟಿಸ್. ಇನ್ನು ಜಸ್ಟಿಸ್ಸಿನ ಬೇರೆ ಬೇರೆ ಪ್ರಿನ್ಸಿಪಲ್ಗಳು ಏನೇನು? ಮೊದಲನೇದು ಈಕ್ವಾಲಿಟಿ. ಈಕ್ವಾಲಿಟಿ ಅಂತಂದರೆ ಎವ್ರಿವನ್ ಇಸ್ ಈಕ್ವಲ್ ಬಿಫೋರ್ ದಿ ಲಾ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಕಾನೂನಿಗಿಂತ ಹೆಚ್ಚಿನವರು ಯಾರೂ ಇರೋದಿಲ್ಲ. ನೋ ಒನ್ ಇಸ್ ಅಬೌವ್ ದಿ ಲಾ. ಫೇರ್ನೆಸ್ ಅಂದರೆ ಡಿಸಿಷನ್ಗಳನ್ನು ಮಾಡಬೇಕಾದ್ರೆ ಅದು ನ್ಯಾಯಯುತವಾಗಿರಬೇಕು, ಸರಿಯಾಗಿರಬೇಕು, ವಿತೌಟ್ ಬಯಾಸ್ ಆರ್ ಡಿಸ್ಕ್ರಿಮಿನೇಷನ್. ಯಾವುದೇ ತಾರತಮ್ಯ ಇರಬಾರ್ದು, ಪ್ರಿಜುಡೈಸ್ಗಳು ಇರಬಾರ್ದು. ಇಂಪಾರ್ಷಿಯಾಲಿಟಿ ಅಂತಂದರೆ ಜಸ್ಟಿಸ್ ಇಸ್ ಗಿವನ್ ವಿತೌಟ್ ಪರ್ಸನಲ್ ಇಂಟ್ರೆಸ್ಟ್ ಆರ್ ಪ್ರಿಜುಡೈಸ್. ಈಗಲೇ ಹೇಳಿದ ಹಾಗೆ ಜಡ್ಜ್ ಆಗಿ ಆ ಸ್ಥಾನದಲ್ಲಿ ಕೂತವರು ಪಕ್ಕದಲ್ಲಿ ಒಬ್ಬ ಅಪರಾಧಿ, ಇನ್ನೊಂದು ಕಡೆ ಬೇರೆ ಬೇರೆ ಎವಿಡೆನ್ಸ್ ಅದೆಲ್ಲ ಇರಬಹುದು. ಜಡ್ಜ್ ಆಗಿ ಯಾರು ಇರ್ತಾರೆ ನೋಡಿ, ಅವರಿಗೆ ಪಾರ್ಶಿಯಾಲಿಟಿ ಇರಬಾರ್ದು. ಎಲ್ಲವನ್ನ ಮುಕ್ತವಾಗಿ
ಆಬ್ಜೆಕ್ಟಿವ್ ಆಗಿ ನೋಡುವಂಥ ಗುಣ ಇರಬೇಕು, ಪ್ರಿಜುಡೈಸ್ಗಳಿರಬಾರ್ದು, ಪರ್ಸನಲ್ ಇಂಟ್ರೆಸ್ಟ್, ವೈಯಕ್ತಿಕ ಹಿತಾಸಕ್ತಿಗಳಿರಬಾರ್ದು. ಇನ್ನು ಡ್ಯೂ ಪ್ರಾಸೆಸ್ ಅಂತಂದರೆ ಎವ್ರಿ ಒನ್ ಹ್ಯಾಸ್ ದಿ ರೈಟ್ ಟು ಬಿ ಹರ್ಡ್ ಬಿಫೋರ್ ಅ ಫೇರ್ ಡಿಸಿಷನ್. ಒಬ್ಬ ಜಡ್ಜ್ ಇದ್ದಾರೆ, ಅವರು ಈಗ ತೀರ್ಮಾನವನ್ನು ಕೊಡಬೇಕು. ತೀರ್ಮಾನ ಕೊಡೋಕ್ಕಿಂತ ಮುಂಚೆ ಅವರೇನು ಮಾಡಬೇಕು, ಎಲ್ಲ ಪಕ್ಷಗಳ ವಾದವನ್ನು ಸರಿಯಾಗಿ ಆಲಿಸಬೇಕು. ಎವ್ರಿ ಒನ್ ಹ್ಯಾಸ್ ದಿ ರೈಟ್ ಟು ಬಿ ಹರ್ಡ್. ಈಗ ನಿಮ್ಮ ಮೇಲೆ ಯಾವುದೋ ಒಂದು ಆರೋಪ ಇದೆ, ಈಗ ನಾನು ಜಡ್ಜು ಅಂತ ನೀವು ಅಂದ್ಕೊಂಡ್ರೆ ಜಡ್ಜ್ ಆದವರು ನಿಮ್ಮ ಒಂದು ವಾದವನ್ನು ಕೇಳಬೇಕಲ್ವಾ? ನಿಮ್ಗೆ ಆ ಹಕ್ಕಿದೆ, ಡ್ಯೂ ಪ್ರಾಸೆಸ್, ಅದನ್ನು ಕೇಳುವಂಥ ಹಕ್ಕಿದೆ. ನಿಮ್ಮ ವಾದವನ್ನು ನಾನು ಕೇಳಲೇಬೇಕು, ಕೇಳಿ ನಂತರ ನಿರ್ಧಾರ ಮಾಡಬೇಕು. ಎವ್ರಿ ಒನ್ ಹ್ಯಾಸ್ ದಿ ರೈಟ್ ಟು ಬಿ ಹರ್ಡ್ ಬಿಫೋರ್ ಫೇರ್ ಡಿಸಿಷನ್. ಎಲ್ಲ ಪಕ್ಷಗಳ ವಾದವನ್ನು ಆಲಿಸಿದ ನಂತರ, ಹೀಗೆ ಹೇಳ್ತಾರಲ್ವಾ ಅಲ್ವಾ, ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಅಂತ ನೀವು ಹೇಳೋದು ಕೇಳಿರಬಹುದು. ಎಲ್ಲವನ್ನ ಕೇಳಿಸ್ಕೋಬೇಕಾಗತ್ತೆ ಜಡ್ಜ್ ಆದವರು. ಮೊದಲೇ ಡಿಸಿಷನ್ಗೆ ಬರಬಾರ್ದು. ಇನ್ನು ಪ್ರಪೋರ್ಷನಾಲಿಟಿ ಅಲ್ವಾ, ದ ಪನಿಷ್ಮೆಂಟ್ ಆರ್ ಆಕ್ಷನ್ ಶುಡ್ ಬಿ ಪ್ರಪೋರ್ಷನೇಟ್ ಟು ದ ರಾಂಗ್ ಡನ್. ಯಾರೋ ಒಬ್ರು ಚಿಕ್ಕ ಮಗು ಗೊತ್ತಿಲ್ಲದೆ ಕಳ್ತನ ಮಾಡಿರುತ್ತೆ, ತಪ್ಪು ಅಂತ ಆ ಮಗುಗೆ ಗೊತ್ತಿರೋದೇ ಇಲ್ಲ. ಆ ಮಗುಗೆ ಜೀವಾವಧಿ ಶಿಕ್ಷೆ, ಮರಣದಂಡನೆ ಕೊಡೋದು ಎಷ್ಟು ಸರಿ ಅಲ್ವಾ? ಪ್ರಪೋರ್ಷನಾಲಿಟಿ ಅನ್ನುವಂಥ ಕಾನ್ಸೆಪ್ಟ್ ಬರುತ್ತೆ. ಆ ಒಂದು ಸಿಚುವೇಶನ್, ಬ್ಯಾಕ್ಗ್ರೌಂಡ್ ಮತ್ತು ಆ ಒಂದು ತಪ್ಪು ಯಾವ ಲೆವೆಲಲ್ಲಿದೆ ಅದೇ ರೀತಿಯಾದ ಶಿಕ್ಷೆ ಕೊಡಬೇಕು. ಸಣ್ಣ ತಪ್ಪಿಗೂ ದೊಡ್ಡ ಶಿಕ್ಷೆ ಕೊಡೋದಲ್ಲ ಅಲ್ವಾ, ದೊಡ್ಡ ತಪ್ಪಿಗೆ ಸಣ್ಣ ಶಿಕ್ಷೆ ಕೊಡೋದು ಅಲ್ಲ. ಸೊ ಪನಿಷ್ಮೆಂಟ್ ಆರ್ ಆ್ಯಕ್ಷನ್ ಶುಡ್ ಬಿ ಪ್ರಪೋರ್ಷನೇಟ್ ಟು ರಾಂಗ್ ಡನ್. ಅದು ಮುಖ್ಯವಾಗಿ ನಾವು ಕನ್ಸಿಡರ್ ಮಾಡಬೇಕು. ಇನ್ನು ಹ್ಯೂಮನ್ ಡಿಗ್ನಿಟಿ, ರೆಸ್ಪೆಕ್ಟ್ ಫಾರ್ ಎವ್ರಿ ಇಂಡಿವಿಜುವಲ್ ಈಸ್ ಅಟ್ ದಿ ಹಾರ್ಟ್ ಆಫ್ ಟ್ರೂ ಜಸ್ಟಿಸ್. ಪ್ರತಿಯೊಬ್ಬ ವ್ಯಕ್ತಿಗೂ ಗೌರವಯುತವಾಗಿ ಘನತೆಯಿಂದ ಬದುಕುವಂಥ ಸ್ವಾತಂತ್ರ್ಯ ಇದೆ, ಅದು ಅವರ ಹಕ್ಕು ಕೂಡ ಅಲ್ವಾ? ಆ ಹಕ್ಕಿಗೆ ಎಲ್ಲರೂ ಗೌರವ ಕೊಡಲೇಬೇಕು. ಅದು ನಿಜವಾದ ಜಸ್ಟಿಸ್ಸಿನ ಮೂಲಭೂತ ಅಂಶ. ಇನ್ನು ನಮ್ಮ ಜಸ್ಟಿಸ್ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲಿ ಬರುತ್ತೆ? ಪ್ರಿಯಾಂಬಲ್ನಲ್ಲೇ ಬರುತ್ತೆ. ಸೋಷಿಯಲ್, ಇಕನಾಮಿಕ್, ಪೊಲಿಟಿಕಲ್ ಜಸ್ಟಿಸ್ ಸಿಗಬೇಕು ಅಂತ. ಫಂಡಮೆಂಟಲ್ ರೈಟ್ಸಲ್ಲಿ ಈಕ್ವಾಲಿಟಿ, ಫ್ರೀಡಮು, ಪ್ರೊಟೆಕ್ಷನ್ ಆಫ್ ರೈಟ್ಸ್ ಅಂತ ಬರುತ್ತೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಮತ್ತೆ ಹೇಳುತ್ತೆ ಏನು, ಸೋಷಿಯಲ್ ಮತ್ತು ಇಕನಾಮಿಕ್ ಜಸ್ಟಿಸನ್ನು ಪ್ರಮೋಟ್ ಮಾಡಬೇಕು. ಆರ್ಟಿಕಲ್ 14 ಹೇಳೋದು ಲಾ ಮುಂದೆ ಎಲ್ಲರೂ ಈಕ್ವಲ್ಲು ಮತ್ತು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಇದನ್ನು ಮುಂದೆ ಡೀಟೇಲ್ ಆಗಿ ನೋಡೋಣ ನಾವು ಸಪ್ರೇಟ್ ಆಗಿ. ಆರ್ಟಿಕಲ್ 39 ನೋಡಿ, ಸ್ಟೇಟ್ ಶಾಲ್ ಸೆಕ್ಯೂರ್ ದ್ಯಾಟ್ ಸಿಟಿಸನ್ಸ್, ಮೆನ್ ಆ್ಯಂಡ್ ವುಮೆನ್ ಈಕ್ವಲಿ ಹ್ಯಾವ್ ದಿ ರೈಟ್ ಟು ಅಡಿಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್ ಅಲ್ವಾ? ನಮ್ಮ ಜೀವನೋಪಾಯಕ್ಕೆ ಸಂಬಂಧಪಟ್ಟ ಹಾಗೆ ಅವಕಾಶಗಳನ್ನು ಕೊಡಬೇಕು ಸರ್ಕಾರ. ಪ್ರಿಯಾಂಬಲ್ನಿಂದ ಹಿಡಿದು DPSP ಎಲ್ಲ ಕಡೆನೂ ಜಸ್ಟಿಸ್ ಅನ್ನುವಂಥ ಕಾನ್ಸೆಪ್ಟ್ ಪದೇ ಪದೇ ಬರುತ್ತೆ. ಇನ್ನು ಡೆಮಾಕ್ರಸಿಯಲ್ಲಿ ಜಸ್ಟಿಸ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ? ಜಸ್ಟಿಸ್ ಅಂತ ಹೇಳಲಿಕ್ಕೆ ಒಂದು ಕಾನೂನು ಇರಬೇಕು, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳುವಂಥ ವ್ಯವಸ್ಥೆ ಇರಬೇಕು. ಲಾಸ್ ಆರ್ ಮೇಡ್, ಮೊದಲನೇದು ಕಾನೂನುಗಳನ್ನು ರೂಪಿಸ್ತಾರೆ. ಅದನ್ನು ರೂಪಿಸಿದ ಕಾನೂನುಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇನ್ಸ್ಟಿಟ್ಯೂಷನ್ಗಳಿರುತ್ತೆ. ಇನ್ಸ್ಟಿಟ್ಯೂಷನ್ಸ್ ಇಂಪ್ಲಿಮೆಂಟ್ ಆ್ಯಂಡ್ ಎನ್ಫೋರ್ಸ್. ಇಂಪ್ಲಿಮೆಂಟ್ ಮಾಡೋದು ಅಂತಂದರೆ ಅದನ್ನು ಜಾರಿಗೊಳಿಸೋದು, ಎನ್ಫೋರ್ಸಿಬಲ್ ಅಂತಂದರೆ ಆ ಕಾನೂನನ್ನು ಉಲ್ಲಂಘನೆ ಮಾಡಿದಾಗ ಅದಕ್ಕೆ ಶಿಕ್ಷೆ ಕೊಡೋದು. ಎರಡೂ ಒಂದು ಅಧಿಕಾರ ಸಂಸ್ಥೆಗಳು, ಇನ್ಸ್ಟಿಟ್ಯೂಷನ್, ಕೋರ್ಟ್ ಇರಬಹುದು, ಪೊಲೀಸ್ ಇರಬಹುದು, ಅವ್ರ ಹತ್ರ ಇರುತ್ತೆ. ಮತ್ತು ಯಾವುದೇ ಒಂದು ಡಿಸ್ಪ್ಯೂಟ್ ಆದಾಗ ಅದನ್ನು ಫೇರ್ ಆಗಿ, ನ್ಯಾಯಯುತವಾಗಿ ರಿಸಾಲ್ವ್ ಮಾಡಬೇಕು. ಅಲ್ಲಿ ಎಲ್ಲರ ಹಕ್ಕುಗಳು ಸಹ ಪ್ರೊಟೆಕ್ಟ್ ಆಗಿರಬೇಕು. ಅದರಿಂದ ಒಂದು ಜಸ್ಟ್ ಮತ್ತು ಹಾರ್ಮೋನಿಯಸ್ ಸೊಸೈಟಿ ಕ್ರಿಯೇಟ್ ಆಗುತ್ತೆ. ಸೊ ಡೆಮಾಕ್ರಸಿ ಸರ್ವೈವ್ಸ್ ವೆನ್ ಜಸ್ಟಿಸ್ ಇಸ್ accessible, affordable ಆ್ಯಂಡ್ ಟೈಮ್ಲಿ ಫಾರ್ ಆಲ್. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಯೋದು ಯಾವಾಗ ಅಂತಂದರೆ ಪ್ರತಿಯೊಬ್ಬರಿಗೂ ನ್ಯಾಯ accessible ಆಗಿರಬೇಕು, ಅಫೋರ್ಡೆಬಲ್ ಆಗಿರಬೇಕು, ಸರಿಯಾದ ಸಮಯಕ್ಕೆ ಸಿಗಬೇಕು. accessible ಅಂತಂದರೆ ಏನು ಹೇಳಿ? accessible ಅಂತಂದರೆ ಯಾವುದೋ ಒಂದು ತಪ್ಪು ನಡೆದಿದೆ ನಿಮ್ಮ ಊರಲ್ಲಿ, ಈಗ ಆ ತಪ್ಪು ಯಾರು ಅನ್ಯಾಯಕ್ಕೆ ಒಳಗಾಗಿರ್ತಾರೋ ಅವರಿಗೆ ನೇರವಾಗಿ ಹೋಗಿ ಕಂಪ್ಲೇಂಟ್ ಮಾಡಲಿಕ್ಕೆ ಅವಕಾಶ ಸಿಗಬೇಕು. ಪೊಲೀಸ್ ಇರಬಹುದು ಅಥವಾ ನ್ಯಾಯಾಂಗ ವ್ಯವಸ್ಥೆ ಇರಬಹುದು, ಹತ್ತಿರದಲ್ಲೇ ಇರಬೇಕು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆದಂಥ ತಪ್ಪಿಗೋಸ್ಕರ ಅದನ್ನು ವಿಚಾರಣೆ ಮಾಡಲಿಕ್ಕೋಸ್ಕರ ಜಮ್ಮು ಕಾಶ್ಮೀರಕ್ಕೆ ಹೋಗುವ ಪರಿಸ್ಥಿತಿ ಬರಬಾರ್ದು. accessible, ಆ ಒಂದು ವ್ಯವಸ್ಥೆಯನ್ನು ಉಪಯೋಗಿಸ್ಕೊಳ್ಳಿಕ್ಕೆ ನಮಗೆ ಈಸಿಯಾಗಿ ಆಗಬೇಕು. accessibility ಇಂಪಾರ್ಟೆಂಟು. ಎರಡನೇದು ಅಫೋರ್ಡೆಬಲ್. ಅಫೋರ್ಡೆಬಲ್ ಅಂತಂದರೆ ಸಾಮಾನ್ಯ ಬಡವರ್ಗದವರು ಸಹ ಇಂಥ ಸಮಸ್ಯೆಗಳು ಬಂದಾಗ ಹಣವನ್ನು ಮುಖ್ಯವಾಗಿ ಇಟ್ಕೊಂಡು ದೂರ ಹೋಗಬಾರ್ದು. ಅಂದರೆ ಜಾಸ್ತಿ ಖರ್ಚಾಗುತ್ತೆ, ಹಾಗಾಗಿ ನನಗೆ ಜಸ್ಟಿಸ್ ಸಿಕ್ಕದೇ ಇದ್ರೂ ಪರವಾಗಿಲ್ಲ,
ಹೀಗೆ ನಡೆಯೋದೇ ಸಮಾಜ ಇರೋದೇ ಹೀಗೆ ಅಂತ ಅವರಿಗೆ ಅನ್ಯಾಯ ಹೆಚ್ಚಾಗಬಾರ್ದು. ಯಾರಿಗಾದರೂ ಕಡಿಮೆ ಖರ್ಚಿನಲ್ಲಿ ನ್ಯಾಯ ಸಿಗಬೇಕು, ಅಫೋರ್ಡೆಬಲ್, ಕೈಗೆಟುಕುವ ದರದಲ್ಲಿ ನ್ಯಾಯ ಸಿಗಬೇಕು, ಮತ್ತು ಸರಿಯಾದ ಸಮಯಕ್ಕೆ. ಇದು ಬಹಳ ಇಂಪಾರ್ಟೆಂಟ್. ಇದರಲ್ಲಿ 2 ಮುಖ್ಯವಾದ ಕೋಟ್ಗಳನ್ನು ನಾನು ಪದೇ ಪದೇ ಮೆನ್ಷನ್ ಮಾಡ್ತಾ ಇರ್ತೇನೆ, ಈಗಲೂ ಸಹ ಹೇಳ್ತೇನೆ. ಜಸ್ಟಿಸ್ ಡಿಲೇಡ್, ಕೇಳಿದ್ದೀರಾ? ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ ಹೇಳ್ತಾರೆ. ತಡವಾಗಿ ಕೊಟ್ಟಂತಹ ತೀರ್ಪಿನಿಂದ ಹೆಚ್ಚಿನ ಪರಿಣಾಮ ಆಗೋದಿಲ್ಲ ಅಲ್ವಾ? ಅಷ್ಟು ವರ್ಷ ಕಾಯ್ತಾ ಇದ್ದಾರೆ, ಅದರಲ್ಲಿ ಎಷ್ಟೊಂದು ನಷ್ಟ ಪಡ್ಕೊಂಡಿರ್ತಾರೆ ಅವರು. ಸಾಮಾನ್ಯ ಬಡವರ್ಗದವರು ಪದೇ ಪದೇ ಕೋರ್ಟು ಕಚೇರಿ ಅಲಿತಾ ಎಷ್ಟೋ ಆಸ್ತಿ ಪಾಸ್ತಿಯನ್ನು ಅದಕ್ಕೆ ಖರ್ಚು ಮಾಡಬೇಕಾಗತ್ತೆ. ಸೊ ಡಿಲೇ ಆಗಿರೋ ಜಸ್ಟಿಸ್ ಅಂತಂದರೆ ಅದು ಡಿನೈ ಆದ ಹಾಗೆ. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಡಿಲೇ ಆಗಬಾರ್ದು, ಹಾಗಂತ ಅತಿಯಾದ ಗಡಿಬಿಡಿಯಲ್ಲಿ ಸಹ ಜಸ್ಟಿಸ್ ಅಂತ ತೀರ್ಮಾನ ಕೊಟ್ಬಿಡೋದಲ್ಲ. ಅದಕ್ಕೆ ಇನ್ನೊಂದು ಕೋಟ್ ಇದೆ, ಜಸ್ಟಿಸ್ ಹರೀಡ್ ಈಸ್ ಜಸ್ಟಿಸ್ ಬರೀಡ್ ಅಂತ ಹೇಳ್ತಾರೆ. ಆತುರಾತರದಲ್ಲಿ, ಅತಿಯಾದ ಒಂದು ಗಡಿಬಿಡಿಯಲ್ಲಿ, ಮೊದಲೇ ಯಾರ್ದೋ ಒತ್ತಡಕ್ಕೆ ಸಿಲುಕು ಹಾಕ್ಕೊಂಡು ತೀರ್ಪು ಕೊಟ್ಬಿಡೋದಲ್ಲ. ಹರಿ ಮಾಡಿದರೆ ಅದು ಜಸ್ಟಿಸ್ ಬರಿ ಆಗಬಹುದು. ಬರಿ ಅಂದರೆ ಹೂತು ಹೋಗುತ್ತೆ, ಅಂದರೆ ಅಲ್ಲಿ ಅವಕಾಶನೇ ಇಲ್ಲ. ಅದನ್ನು ನಾವು ಸಮಾಧಿ ಮಾಡಿಬಿಟ್ಟ ಹಾಗೆ. ಒಂದು ನ್ಯಾಯದ ಗೊಂಬೆ ಅಥವಾ ನ್ಯಾಯದ ಒಂದು ಮೂರ್ತಿ ನೋಡಿರಬಹುದು ನೀವು, ಕಣ್ಣಿಗೆ ಬಟ್ಟೆ ಕೊಟ್ಕೊಂಡಿರುತ್ತೆ, ಕೈಯಲ್ಲಿ ತಕ್ಕಡಿ ಇರುತ್ತೆ. ಅಂದರೆ ಇಂಪಾರ್ಷಿಯಲ್ ಆಗಿ ಸರಿಯಾಗಿ ತೀರ್ಮಾನ ಮಾಡಬೇಕು. ಸೊ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್, ಜಸ್ಟಿಸ್ ಹರೀಡ್ ಇಸ್ ಜಸ್ಟಿಸ್ ಬರೀಡ್. ಗೊತ್ತಾಗಿದೆ ಅಲ್ವಾ? ಜಸ್ಟಿಸ್ ಹರೀಡ್ ಇಸ್ ಜಸ್ಟಿಸ್ ಬರೀಡ್. 2 ಮತ್ತೊಂದು ಸಾರಿ ಹೇಳ್ತೇನೆ ನಾನು, ಎಥಿಕ್ಸ್ನಲ್ಲಿ ಇದನ್ನು ಮತ್ತೆ ಹೇಳ್ತಾ ಇರ್ತೇನೆ. ಮತ್ತು ಆಕ್ಸೆಸ್ ಟು ಜಸ್ಟಿಸ್ ಅಲ್ವಾ? ಜನರಿಗೆ, ಸಾಮಾನ್ಯ ವರ್ಗದವರಿಗೆ ನ್ಯಾಯ ವ್ಯವಸ್ಥೆಗಳ ಬಗ್ಗೆ ಅರಿವು ಮೂಡಿಸ್ಬೇಕು, ಲೀಗಲ್ ಅವೇರ್ನೆಸ್ ಇರಬೇಕು. ಪೀಪಲ್ ಶುಡ್ ನೋ ದರ್ ರೈಟ್ಸ್. ತಿಳಿದ್ರೆ ಸಾಕಾಗೋದಿಲ್ಲ. ಜಸ್ಟಿಸ್ ಶುಡ್ ನಾಟ್ ಬಿ ಎಕ್ಸ್ಪೆನ್ಸಿವ್. ಇದಕ್ಕೋಸ್ಕರ ಬಹಳ ಖರ್ಚು ಮಾಡಬೇಕಾಗತ್ತೆ ಅಂತಂದರೆ ಮುಂದೆ ಬರೋದಿಲ್ಲ. ಈಕ್ವಲ್ ಆಪರ್ಚುನಿಟಿ, ಎವ್ರಿವನ್ ಶುಡ್ ಗೆಟ್ ಅ ಫೇರ್ ಚಾನ್ಸ್. ಪ್ರತಿಯೊಬ್ಬರಿಗೂ ಸರಿಯಾದ ನ್ಯಾಯಯುತವಾದಂಥ ಅವಕಾಶಗಳಿರಬೇಕು. ಮತ್ತು ಡಿಲೇ ಇನ್ ಜಸ್ಟಿಸ್ ಇಸ್ ಡಿನಯಲ್ ಆಫ್ ಜಸ್ಟಿಸ್. ಈಗ ತಾನೇ ಹೇಳಿದ್ದೆ ಅದನ್ನು. ನೆಕ್ಸ್ಟ್ ಚಾಲೆಂಜಸ್ ಏನಿದೆ ಜಸ್ಟಿಸ್ಗೆ ಸಂಬಂಧಪಟ್ಟ ಹಾಗೆ, ಪವರ್ಟಿ ಆ್ಯಂಡ್ ಇನ್ಇಕ್ವಾಲಿಟಿ ಲಿಮಿಟ್ ಆಕ್ಸೆಸ್ ಟು ಜಸ್ಟಿಸ್. ಪವರ್ಟಿ, ಬಡತನ, ಅಸಮಾನತೆ ಮೊದಲನೇ ಸಮಸ್ಯೆ. ಡಿಲೇ ಇನ್ ಕೋರ್ಟ್ಸ್ ಲೀಡ್ಸ್ ಟು ಡಿನಯಲ್ ಆಫ್ ಜಸ್ಟಿಸ್. ಲ್ಯಾಕ್ ಆಫ್ ಅವೇರ್ನೆಸ್ ಅಬೌಟ್ ಲೀಗಲ್ ರೈಟ್ಸ್. ನಮ್ಮ ಲೀಗಲ್ ರೈಟ್ಸ್ಗಳು ಏನೇನು ಅಂತ ನಮ್ಗೆ ಗೊತ್ತೇ ಇಲ್ಲ. ಕರಪ್ಷನ್ ಇದೆ, ಪವರನ್ನು ಮಿಸ್ಯೂಸ್ ಮಾಡ್ಕೊಳ್ಳೋರು ಇದ್ದಾರೆ. ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಕಾಸ್ಟ್, ಜೆಂಡರ್, ರಿಲಿಜನ್, ರೀಜನ್, ಎಲ್ಲದರಲ್ಲೂ ಡಿಸ್ಕ್ರಿಮಿನೇಷನ್ ಇದೆ. ಇದೆಲ್ಲ ನ್ಯಾಯವನ್ನು ಪಡ್ಕೊಳ್ಳುವ ಸಂದರ್ಭದಲ್ಲಿ ಎದುರಾಗುವ ಸವಾಲುಗಳು, ಚಾಲೆಂಜಸ್ ಟು ಜಸ್ಟಿಸ್. ಹಾಗಾದರೆ ವೈ ಇಟ್ ಮ್ಯಾಟರ್ಸ್ ಫಾರ್ ಸಿಟಿಸನ್ ಅಲ್ವಾ? ಜಸ್ಟಿಸ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಹೇಳಿ? ಯಾಕಂದರೆ ಪ್ರೊಟೆಕ್ಟ್ಸ್ ರೈಟ್ಸ್ ಆ್ಯಂಡ್ ಫ್ರೀಡಮ್ಸ್ ಆ್ಯಂಡ್ ಡಿಗ್ನಿಟಿ ಮತ್ತು ರೆಸ್ಪೆಕ್ಟನ್ನು ಎನ್ಶೂರ್ ಮಾಡುತ್ತೆ. ಸೇಫ್ ಮತ್ತು ಪೀಸ್ಫುಲ್ ಸೊಸೈಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಬಿಲ್ಡ್ ಟ್ರಸ್ಟ್ ಇನ್ ಲೀಗಲ್ ಸಿಸ್ಟಮ್ ಆ್ಯಂಡ್ ಡೆಮೋಕ್ರಸಿ ಆ್ಯಂಡ್ ಹೆಲ್ಪ್ಸ್ ದಿ ಕಂಟ್ರಿ ಪ್ರೋಗ್ರೆಸ್ ಆ್ಯಂಡ್ ಬಿಕಮ್ ಸ್ಟ್ರಾಂಗ್. ಸರಿಯಾದ ಒಳ್ಳೆಯ ಸಮಾಜದಲ್ಲಿ ಎಲ್ಲರೂ ಸುಖದಿಂದ ಶಾಂತಿಯಿಂದ ಬಾಳಬಹುದು. ಎಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುತ್ತೋ ಆ ಒಂದು ಸಮಾಜ ಪ್ರೋಗ್ರೆಸ್ನ ಕಡೆ ಸಾಗುತ್ತೆ, ದೇಶ ಬಲಿಷ್ಠವಾಗುತ್ತೆ. ಸೊ ಜಸ್ಟಿಸ್ ಈಸ್ ದಿ ಸೋಲ್ ಆಫ್ ಡೆಮೋಕ್ರೆಟಿಕ್ ಸೊಸೈಟಿ. ಆ್ಯಂಡ್ ಜಸ್ಟಿಸ್ ಈಸ್ ಡನ್, ಪೀಪಲ್ ಟ್ರಸ್ಟ್ ದಿ ಸಿಸ್ಟಮ್, ಲಿವ್ ವಿತ್ ಡಿಗ್ನಿಟಿ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ದಿ ನೇಷನ್ ಅಲ್ವಾ? ಇದು ಮುಖ್ಯವಾದಂಥ ಅಂಶ. ಸೊ PDF ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಮತ್ತೊಂದು ಸಾರಿ ಓದಿ. ಅದರಲ್ಲೂ 4 ಟೈಪ್ಸ್ ಆಫ್ ಜಸ್ಟಿಸ್ ಗೊತ್ತಿರಲಿ. ಓಕೆನಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ.